ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಪ್ಪ? ನಾನಂತರೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನಿಮಗೆ ತಮ್ನೇಲ್ ನೋಡಿ ಮತ್ತೆ ಟೈಟಲ್ ನೋಡಿ ಆಲ್ರೆಡಿ ಅರ್ಥ ಆಗಿರುತ್ತೆ. ಇವಾಗ ನಾ ಇದ್ದೀನಿ ಇಂಡಿಯಾಸ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಬಾಂಬೆ ಅಲಿಯಾಸ್ ಮುಂಬೈ. ಇವಾಗ ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ ಗುರು. ಏನ್ ಮಾಡಬೇಕು, ವಿಡಿಯೋ ಮಾಡ್ಬೇಕಂತ ಅನ್ಕೊಂಡು ಬಂದಿದ್ದೀನಿ. ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ, ಏನ್ ಮಾಡೋಕ್ಕಾಗಲ್ಲ ಅನ್ಕೊಂಡು ಇವಾಗ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನಾ ಫಸ್ಟ್ ಹೋಗ್ತಾ ಇರೋದು ಅದು ಎಲ್ಲಿಗಂತ ಹೇಳ್ತೀನಂತ. ಇವಾಗ ನಾ ಇದ್ದೀನಿ ಮುಂಬೈನ ರೈಲ್ವೆ ಸ್ಟೇಷನ್. ಅದು ಯಾವ ರೈಲ್ವೆ ಸ್ಟೇಷನ್ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಹತ್ರ ಇವಾಗಿದ್ದೀನಿ. ಅದು ಯಾವ ಥರ ಇದೆ ಅಂದರೆ ರೈಲ್ವೆ ಸ್ಟೇಷನು ನೀವು ಒಂದ್ಸಲ ನೋಡಲೇಬೇಕು. ನಿಮ್ಗೆ ಕೂಡ ಕ್ಲಿಯರ್ ಆಗಿ ತೋರಿಸ್ತೀನಿ ಅಂತ ನೀವು ಒಂದ್ಸಲ ನೋಡ್ಕೊಂಬಿಡಿ ಮತ್ತು ಕಣ್ ತುಂಬ್ಕೊಂಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ನೀವೇ ಮುಂದ್ಗಡೆ. ಗುರು, ಈ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಸ್ವಲ್ಪ ಹಿಂದ್ಗಡೆ ತಿರುಗಿದ್ರೆ ನಮಗೆ ಇನ್ನೊಂದು ಬಿಲ್ಡಿಂಗ್ ಸಿಗುತ್ತೆ. ಇದು ನೋಡಿ, ಇದು ಎಷ್ಟು ಮಸ್ತ್ ಇದೆ ಅಂತ. ಆ ರೈಲ್ವೆ ಸ್ಟೇಷನ್ನು ಮಸ್ತ್ ಇದೆ, ಮತ್ತು ಇಲ್ಲಿ ಅದ್ರ ಎದುರುಗಡೆನೇ ಇನ್ನೊಂದು ಬಿಲ್ಡಿಂಗ್ ಇದೆ, ಅದನ್ನು ಕೂಡ ಮಸ್ತ್ ಇದೆ. ಯಾವ ಥರ ಇದೆ ಅಂತ ನೋಡಿ ನನಗೊಂದು ಫೀಲ್ ಆಗುತ್ತೆ. ಈ ರೈಲ್ವೆ ಸ್ಟೇಷನ್ ನೋಡಿದರೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಯಾಕೆ ರೈಲ್ವೆ ಸ್ಟೇಷನ್ ಮಾಡಿಲ್ಲ ಅಂತ. ಇದು ಬಂದ್ಬಿಟ್ಟು ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಆಗಿ ಇದು ಮುಂಬೈ, ಅದ್ರ ಸಲುವಾಗಿ ಮಾಡಿರ್ಬೋದು. ಬಟ್ ರೈಲ್ವೆ ಸ್ಟೇಷನ್ ಅಂತೂ ಹೊರಗಡೆ ಅಂತ ಮಸ್ತ್ ಅಂದರೆ ಮಸ್ತ್ ಕಾಣಿಸುತ್ತೆ. ಮತ್ತು ಇಲ್ಲೊಂದು ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗ್ ಯಾವ ಥರ ಇದೆ ಅಂತ ನೀವೇ ನೋಡಿ. ಇವಾಗ ನಾವು ಹೊಂಟೀನಿ ಛತ್ರಪತಿ ಶಿವಾಜಿ ಮಹಾರಾಜ್ ರೈಲ್ವೆ ಸ್ಟೇಷನ್ನಿಂದ ನಾನು ಮುಂಬೈಸ್ ಮೋಸ್ಟ್ ಫೇಮಸ್ ವಿಸಿಟಿಂಗ್ ಪ್ಲೇಸ್ ಅದು ಬಂದ್ಬಿಟ್ಟು ದ ಗೇಟ್ ವೇ ಆಫ್ ಇಂಡಿಯಾ. ಅದನ್ನು ನೋಡೋಕೊಂಡು ಹೋಗ್ತಾ ಇದ್ದೀನಿ, ಮತ್ತು ನಿಮಗೆ ಕೂಡ ತೋರಿಸ್ತೀನಿ ಅಂತ ಬನ್ನಿ. ಇವಾಗ ಬಸ್ ಹತ್ಕೊಂಡು ಹೋಗ್ಬೇಕಾ ಮತ್ತು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ಬೇಕಾ ಅಂತ ನೋಡೋಣ ಅಂತ. ಮೊದಲು ಅಲ್ಲಿ ಹೋಗ್ತೀನಿ, ಬಸ್ ಏನಾದರೂ ಅಲ್ಲಿಗೆ ಎತ್ತಂದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ಡಬಲ್ ಡೆಕ್ಕರ್ ಕೂಡ ಅವೈಲೇಬಲ್ ಇತ್ತು ಅಂತ ನೋಡಿದ್ದೀನಿ, ನೋಡೋಣ. ಅದು ಡಬಲ್ ಡೆಕ್ಕರ್ ಇತ್ತಂದರೆ ಅದ್ರ ಮೇಲೆ ಹೋಗೋಣ ಅಂತ, ಇಲ್ಲಾಂದರೆ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗೋಣ ಅಂತ. ಬನ್ನಿ ಹೇಗಾಗತ್ತೆ ನೋಡೋಣ ಅಂತ. ಗುರು, ಇವಾಗ ಈ ರೈಲ್ವೆ ಸ್ಟೇಷನ್ ಬಾಜುಗಡೆನೆ ಬಸ್ ಸ್ಟೇಷನ್ ಇದೆ, ಅಂದರೆ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿ ನಮಗೆ ದ ಗೇಟ್ ವೇ ಆಫ್ ಇಂಡಿಯಾ ಕರ್ಕೊಂಡು ಹೋಗುತ್ತೆ, ಮತ್ತು ಬೇರೆ ಹಲವಾರು ಥರದ ಪ್ಲೇಸ್ಗೆ ಕರ್ಕೊಂಡು ಹೋಗುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಗೇಟ್ ವೇ ಆಫ್ ಇಂಡಿಯಾ. ಇವಾಗ ಯಾವ ಬಸ್ ಹೋಗುತ್ತೆ ಅದನ್ನು ಕೇಳಿಕೊಂಡು ಅದರಲ್ಲಿ ಹತ್ಕೊಂಡು ನಾವು ಹೋಗೋಣ ಗೇಟ್ ವೇ ಆಫ್ ಇಂಡಿಯಾ. ಬನ್ನಿ. ಹಿಂದೇನು ಕಾಣಿಸ್ತಿದೆ ಅಲ್ವಾ ಡಬಲ್ ಡೆಕ್ಕರ್ ಬಸ್ಸು. ಈ ಬಸ್ಸು ಗೇಟ್ ವೇ ಆಫ್ ಇಂಡಿಯಾಗೆ ಹೋಗಲ್ಲ ಅಂತ, ಇನ್ನೊಂದು ಬೇರೆ ಬಸ್ ಹೋಗುತ್ತೆ ಅಂತ. ಇವಾಗ ಇದ್ರ ಒಳಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಯಾವ ಬಸ್ ಹೋಗುತ್ತೆ ಅದನ್ನ ಹಿಡ್ಕೊಂಡು ಅದನ್ನ ಹತ್ಕೊಂಡು ಹೋಗೋಣ ಅಂತ. ಈ ಬಸ್ ಹೋಗುತ್ತೆ ಅಂತೆ ಗೇಟ್ ವೇ ಆಫ್ ಇಂಡಿಯಾಗೆ. ಇವಾಗ ಇಲ್ಲಿ ಟಿಕೆಟ್ ತೊಗೋಬೇಕು, ಹೊರಗಡೆ ಟಿಕೆಟ್ ಕೊಡ್ತಾರೆ. ಟಿಕೆಟ್ ತೊಗೊಂಡು ಈ ಥರ ಹತ್ಕೊಂಡು ಹೋಗ್ಬೋದು. ಇವಾಗ ಆಲ್ರೆಡಿ ಇದು ಫುಲ್ ಪ್ಯಾಕ್ ಆಗಿದೆ, ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಬಸ್ ಬಂತು, ಇದನ್ನ ಟಿಕೆಟ್ ತೊಗೊಂಡು ಹೋಗೋಣ ಅಂತ. ಬನ್ನಿ. ಗುರು ಇವಾಗ ಅಲ್ಲಿಂದ ನಾನು ಬಸ್ ಹತ್ಕೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಗೇಟ್ ವೇ ಆಫ್ ಇಂಡಿಯಾಗೆ. ನೋಡ್ರಿ, ಏನು ಜನನೇ ಇಲ್ಲ ಅಂತ ಅನ್ಕೊಂತಿದ್ದೀರಾ? ಸ್ವಲ್ಪ ಈ ಕಡೆ ತಿರುಗ್ತೀನಿ, ನಿಮಗೆ ಕಾಣಿಸುತ್ತೆ ಏನು ತಾಜ್ ಮಹಲ್ ಹೋಟೆಲು, ಇದೊಂದು ಕಾಣಿಸುತ್ತೆ. ಮತ್ತೆ ಇನ್ನೂ ಸ್ವಲ್ಪ ಹಿಂದ್ಗಡೆ ತಿರುಗಿದಂದರೆ ನಿಮಗೆ ಕಾಣಿಸುತ್ತೆ ಮುಂಬೈಸ್ ಮೋಸ್ಟ್ ಫೇಮಸ್ ವಿಸಿಟಿಂಗ್ ಪ್ಲೇಸ್, ಅದು ಬಂದ್ಬಿಟ್ಟು ದ ಗೇಟ್ ವೇ ಆಫ್ ಇಂಡಿಯಾ. ನೋಡಿ ಯಾವ ಥರ ಇದೆ ಅಂತ, ಮತ್ತು ಎಷ್ಟು ಜನ ಬಂದಿದ್ದಾರೆ ಅಂತ ನೋಡ್ಕೊಳ್ಳಿ. ನಾನು ಹಿಂದ್ಗಡೆ ತಿರುಗಿದ್ದೆ, ಅದ್ರ ಸಲುವಾಗಿ ನಿಮಗೆ ಜನ ಕಾಣಿಸಿರಲಿಲ್ಲ. ಇವಾಗ ನೋಡ್ಕೊಳ್ಳಿ ಎಷ್ಟು ಜನ ಇದ್ದಾರೆ ಅಂತ. ಬಿಸಿಲು ಅಂದರೆ ತುಂಬ ಇದೆ ಗುರು. ನಮ್ಮ ಉತ್ತರ ಕರ್ನಾಟಕಕ್ಕಿಂತ ಜಾಸ್ತಿ ಬಿಸಿಲಿದೆ ಅಂತ ಅನ್ಕೊತೀನಿ. ಯಾಕಪ್ಪ ಅಂದರೆ ನಾವು ಮನೆಯಲ್ಲಿ ತೊಯ್ಸ್ಕೊಂಡಿದ್ದೀವಲ್ಲ, ಶೆಕೆ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇವಾಗ ತಿರುಗಾಡೋಣ ಅಂತ, ಸುತ್ತಾಡೋಣ ಅಂತ, ಮತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ಮುಂಬೈ ಸಿಟಿನ. ಮತ್ತು ನಿಮಗೆ ಕೂಡ ತೋರಿಸ್ತೀನಿ ಅಂತ, ನೀವು ನೋಡಿ ಎಂಜಾಯ್ ಮಾಡಿ. ನನ್ನಿಂದ ಹೋಟೆಲ್ ನೋಡ್ತಾ ಇದ್ದೀರಲ್ಲ, ಈ ಹೋಟೆಲ್ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊತೀನಿ. ಈ ಹೋಟೆಲ್ ಹೆಸರು ಬಂದ್ಬಿಟ್ಟು ತಾಜ್ ಮಹಲ್ ಹೋಟೆಲ್ ಅಂತ. ಸುಮಾರು ಕೆಲವು ವರ್ಷಗಳ ಹಿಂದೆ ಟೆರರಿಸ್ಟ್ ಬಂದು ಇದರಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದ್ರಲ್ವ, ಇವಾಗ ನೋಡ್ಕೊಳ್ಳಿ ಅದೆಲ್ಲ ಕ್ಲೀನಾಗಿ ಮತ್ತೆ ಕಟ್ಸಿದ್ದಾರೆ. ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ಕೊಳ್ಳಿ.
ಏನು ಬಿಸಿಲು ಗುರು, ಈ ಬಿಸಿಲಿಗೋಸ್ಕರ ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಇವಾಗ ಎದುರುಗಡೆ ಬೋಟಿಂಗ್ ಇದೆ, ಬೋಟಿಂಗ್ನ ನೋಡೋಣ ಅಂತ, ಬೋಟಿಂಗ್ ಕೂಡ ಮಾಡೋಣ ಅಂತ, ಮತ್ತು ಅದ್ರ ನಿಮ್ಗೆ ಕೂಡ ಕರ್ಕೊಂಡು ಹೋಗ್ತೀನಂತ. ಇಲ್ಲಿ ಹಲವಾರು ಫೋಟೋಗ್ರಾಫರ್ಸ್ ಇದ್ದಾರೆ ಫೋಟೋ ತೆಗಿಲಿಕ್ಕೆ. ಇವಾಗ ಹಿಂದುಗಡೆ ಪಾರಿವಾಳ ಕೂಡ ನಿಂತಿವೆ, ಅಲ್ಲಿ ಊಟ ಕೂಡ ಹಾಕ್ತಾರೆ ಅದಕ್ಕೆ. ಮತ್ತು ಒಂದು ನಿಮಿಷ ನೀವು ಹಿಂದುಗಡೆ ಇರುವ ನೀರನ್ನ ಗಮನಿಸಿ, ಯಾವ ಥರ ಪೊಲ್ಯೂಟ್ ಆಗಿದೆ ಅಂತ, ಎಷ್ಟು ಗಲೀಜಾಗಿದೆ ನೋಡಿ. ಆದರೂ ಕೂಡ ಬೋಟ್ ರೈಡ್ ಮಾಡ್ತಾರೆ, ಕ್ರೂಸ್ ರೈಡ್ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಇದು ಬಂದ್ಬಿಟ್ಟು ತುಂಬ ದೊಡ್ಡ ಸಿಟಿ ಅಲ್ವಾ, ಅದ್ರ ಸಲುವಾಗಿ ನೀರು ಪೊಲ್ಯೂಟ್ ಆಗೇ ಆಗುತ್ತೆ. ಇವಾಗ ಸ್ವಲ್ಪ ದೂರ ಹೋದ್ಮೇಲೆ ಪೊಲ್ಯೂಟ್ ಆಗಿರುವ ನೀರು ಸಿಗೋದಿಲ್ಲ, ಯಾಕಂದರೆ ಅಲ್ಲೆಲ್ಲ ಹರಡಿರೋದಿಲ್ಲ ಗುರು. ಇವಾಗ ನೀವು ದ ಗೇಟ್ ವೇ ಆಫ್ ಇಂಡಿಯಾ ನೋಡಿದ್ದೀರಾ, ಮತ್ತು ತಾಜ್ ಮಹಲ್ ಹೋಟೆಲ್ ನೋಡಿದ್ದೀರಾ ಹೊರಗಡೆ ಅಂತ. ಇವಾಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಗೇಟ್ ವೇ ಆಫ್ ಇಂಡಿಯಾ ಹಿಂದುಗಡೆನೇ ಇರುವ ಸಮುದ್ರದಲ್ಲಿ ಕ್ರೂಸ್ ರೈಡ್ನ ಮಾಡೋಣ ಅಂತ, ಅಂದರೆ ಬೋಟ್ ರೈಡ್ನ ಮಾಡೋಣ ಅಂತ. ಇವಾಗ ಆಲ್ರೆಡಿ ಪ್ಯಾಸೆಂಜರ್ಸ್ ಹೋಗ್ತಾ ಇದ್ದಾರೆ, ಇವಾಗ ನಾವು ಕೂಡ ಹೋಗೋಣ ಅಂತ ಸ್ವಲ್ಪ ಹೊತ್ತು ನಿಂತು. ಇವಾಗ ಟಿಕೆಟ್ ತೊಗೋಬೇಕು, ಅದೇನೇ ಅಂತ ಫುಲ್ ಡೀಟೇಲ್ಸ್ನ ಕೊಡ್ತೀನಂತ. ಬನ್ನಿ ಹೋಗೋಣ ಅಂತ. ಇವಾಗ ಯಾವ ಥರ ಇದೆ ಅಂತ ರೈಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಇವಾಗ ನಿಮಗೆ ಅಲ್ಲಿ ಹಿಂದ್ಗಡೆ ತೋರಿಸಿದ್ನಲ್ಲ, ಆ ಬೋಟ್ ರೈಡ್ ಬಂದ್ಬಿಟ್ಟು 1.5 ಗಂಟೆಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಬಂದ್ಬಿಟ್ಟು ಬರೀ ಬೋಟ್ ರೈಡ್ ಅಲ್ಲಿ ಸಮುದ್ರದಲ್ಲಿ ತಿರುಗಾಡಿಸ್ತಾರೆ ಅಷ್ಟೇ. ಇವಾಗ ನಾವು ಮಾಡ್ತಾ ಇರೋದು ಬಂದ್ಬಿಟ್ಟು ಎಲಿಫೆಂಟಾ ಕೇವ್ಸ್ಗೆ ಹೋಗ್ತಾ ಇದ್ದೀವಿ, ಅಂದರೆ ನಾನು ಹೋಗ್ತಾ ಇದ್ದೀನಿ ಎಲಿಫೆಂಟಾ ಕೇವ್ಸ್ಗೆ. ಅದರ ಚಾರ್ಜ್ ಇನ್ನೂ ಕೇಳಿಲ್ಲ, ಕೇಳಿದ್ಮೇಲೆ ಹೇಳ್ತೀನಂತ. ಬನ್ನಿ ಅಲ್ಲಿವರೆಗೂ ಹೋಗೋಣ ಅಂತ. ಅದು ಬಂದ್ಬಿಟ್ಟು ಬೋಟ್ ರೈಡ್ ಇರೋದಿಲ್ಲ, ಅದು ಬಂದ್ಬಿಟ್ಟು ಕ್ರೂಸ್ ರೈಡ್ ಇರುತ್ತೆ. ನೋಡೋಣ ಯಾವ ಥರ ಇದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇವಾಗ ತಾನೇ ಕುಂತ್ಕೊಂಡಿದ್ವಿ ಕ್ರೂಸ್ ಒಳಗಡೆ. ಇವಾಗ ನಮ್ಮ ಬೋಟ್ ಹೋಗ್ತಾ ಇದೆ, ಅಂದರೆ ಕ್ರೂಸ್ ಹೋಗ್ತಾ ಇದೆ. ಮೇಲ್ಗಡೆ ಹೋಗ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಅಲೋಡ್ ಇಲ್ಲ ಅಂತ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿಂದನೇ ಸುಂದರವಾದ ವ್ಯೂ ಕಾಣಿಸುತ್ತೆ, ಅದನ್ನು ನೋಡ್ಕೊಂತ ಎಂಜಾಯ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕೂಡ ಫಸ್ಟ್ ಟೈಮ್ ಸಮುದ್ರದಲ್ಲಿ ಹೋಗ್ತಾ ಇರೋದು. ಇನ್ನೂವರೆಗೂ ನಾನು ಕ್ರೂಸ್ನಲ್ಲಿ ಕುಂತ್ಕೊಂಡಿರಲಿಲ್ಲ. ಮತ್ತು ಅದು ಬಂದ್ಬಿಟ್ಟು ಹೈದರಾಬಾದ್ನಲ್ಲಿ ಕುಂತ್ಕೊಂಡಿದ್ದೆ, ಅದು ಲೇಕ್, ಅದೇ ಬೇರೆ, ಮತ್ತು ಸೀನೇ ಬೇರೆ, ಅಂದರೆ ಸಮುದ್ರನೇ ಬೇರೆ. ಇವಾಗ ಸಮುದ್ರ ನಡುವೆ ಹೋಗ್ತಾ ಇದೆ ನಮ್ಮ ಕ್ರೂಸು. ಇವಾಗ ನೀವು ನೋಡ್ಕೊಳ್ಳಿ ಎಷ್ಟು ಜನ ಇದ್ದಾರೆ ಅಂತ. ಹಿಂದುಗಡೆ ತುಂಬಾ ಜನ ಇದ್ದಾರೆ. ನಾನು ಬಂದ್ಬಿಟ್ಟು ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಅದೃಷ್ಟಕ್ಕೆ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೇನಾದ್ರೂ ಹಿಂದೆ ಕುಂತ್ಕೊಂಡಿದ್ದಂದ್ರೆ ನನಗೆ ವ್ಯೂ ಏನು ಕಾಣಿಸ್ತಾ ಇರಲಿಲ್ಲ ಗುರು. ಇವಾಗ ಏನು ಮಾಡೋಕ್ಕಾಗಲ್ಲ, ನನ್ನ ಅದೃಷ್ಟಕ್ಕೆ ಮುಂದೆ ವ್ಯೂ ಕಾಣಿಸ್ತಾ ಇದೆ. ಏನು ಮಸ್ತ್ ಇದೆ ಗುರು, ಎರಡು ಕನ್ಸಾಲ್ತಾ ಇಲ್ಲ ನೋಡೋಕ್ಕೆ ಮುಂದ್ಗಡೆ. ನೀವೇ ನೋಡಿ ಗುರು ಎಷ್ಟು ಸುಂದರವಾದ ವ್ಯೂ ಇದೆ ಅಂತ. ಅಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಬೋಟ್ ಇವೆ ಅಂತ. ಇಲ್ಲಿ ನೋಡಿ ಶಿಪ್ ಇದೆ ಅಂತ, ಬೋಟ್ ಅಲ್ಲ ಅದಕ್ಕೆ ಶಿಪ್ ಅಂತಾರೆ. ನೋಡ್ಕೊಳ್ಳಿ ಎಷ್ಟಿವೆ ನೋಡಿ. ವಾಡೆ ಸಮುದ್ರ. ಈ ಸಮುದ್ರ ಹೆಸರು ಗೊತ್ತಿಲ್ಲ, ತಿಳ್ಕೊಂಡು ನಿಮಗೆ ಸ್ಕ್ರೀನ್ ಮೇಲೆ ಹೆಸರು ಹಾಕ್ತೀನಿ ಅಂತ. ನೋಡ್ಕೊಳ್ಳಿ, ನೋಡ್ರಿ ಏನು ಶಿಪ್ ಇದೆ ಗುರು. ನೋಡಿ ಅಲ್ಲಿ ಎದುರುಗಡೆ ನೋಡ್ಕೊಳ್ಳಿ. ಇನ್ನು ಸೀದಾ ಹೋಗ್ತಾನೆ ಇದೆ. ಎಲಿಫೆಂಟಾ ಕೇವ್ಸ್ಗೆ ಹೋಗ್ತಾ ಇದ್ದೀವಿ ನಾವು. ಹಿಂದುಗಡೆ ತುಂಬ ಜನ ಚೀರ್ತಾ ಇದ್ದಾರೆ, ಅವ್ರನ್ನ ಇಗ್ನೋರ್ ಮಾಡಿ ಮತ್ತು ಈ ವ್ಯೂನ ನೀವು ಎಂಜಾಯ್ ಮಾಡಿ. ಈ ಬೋಟ್ ಇನ್ನು ಹೋಗ್ತಾನೆ ಇದೆ. ಸುಮಾರು ಒಂದು ಅರ್ಧ ಗಂಟೆ ಮೇಲಾಯ್ತು ಗುರು, ಇನ್ನೂ ಹೋಗ್ತಾನೆ ಇದೆ ಬೋಟು. ನಾನು ಅನ್ಕೊಂಡಿದ್ದೆ ಇನ್ನು ಒಂದು 10-15 ನಿಮಿಷದಲ್ಲಿ ಬರುತ್ತೆ ಅಂತ. ಇವಾಗ ಅರ್ಧ ಗಂಟೆ ಮೇಲಾಯ್ತು, ಇನ್ನೂ ಬಂದಿಲ್ಲ ಆ ಎಲಿಫೆಂಟಾ ಕೇವ್ಸು. ನೋಡೋಣ ಅಂತ. ಇನ್ನೂ ಸಮೀಪ ಇದೆ, ಇಲ್ಲೇ ಎದುರುಗಡೆ ಕಾಣಿಸ್ತಾ ಇದೆ. ಅಲ್ಲಿ ಹೋದ್ಮೇಲೆ ಸಿಗ್ತೀನಂತ. ಅಲ್ಲಿವರೆಗೂ ನೀವು ಈ ಸಮುದ್ರದಲ್ಲಿರುವ ವ್ಯೂನ ಎಂಜಾಯ್ ಮಾಡಿ ಗುರು. ಇಲ್ಲಿ ನೀರು ನೋಡ್ರಿ, ಅಲ್ಲಿ ಎಷ್ಟು ಗಲೀಜಿತ್ತು ನೀರು, ಇಲ್ಲಿ ನೋಡ್ರಿ ಎಷ್ಟು ಕ್ಲೀನ್ ಇದೆ ಅಂತ. ಅಲ್ಲಿ ತುಂಬ ಸಿಟಿ ಬಾಜುನೇ ಇದೆ ಅಲ್ಲ, ಅದ್ರ ಸಲುವಾಗಿ ತುಂಬ ಪೊಲ್ಯೂಟ್ ಆಗಿತ್ತು ಆ ನೀರು. ಇಲ್ಲಿ ನೋಡ್ರಿ ಎಷ್ಟು ಕ್ಲಿಯರ್ ಇದೆ ಅಂತ. ನಿಮಗೆ ವಿಡಿಯೋದಲ್ಲಿ ತುಂಬ ಹಂಗೆ ಕಾಣಿಸ್ತಾ ಇರ್ಬೋದು, ಬಟ್ ಅಲ್ಲಿ ತುಂಬ ಗಲೀಜಿತ್ತು. ಅಲ್ಲಿ ತುಂಬ ಮಣ್ಣು ಇತ್ತು, ತುಂಬ ಪ್ಲಾಸ್ಟಿಕ್ ಇತ್ತು, ತುಂಬ ಪೊಲ್ಯೂಟ್ ಮಾಡಿದ್ರು ಅಲ್ಲಿ. ಇಲ್ಲಿ ನೋಡಿ ಯಾವ ಥರ ಕ್ಲಿಯರ್ ಇದೆ ಅಂತ. ಪೂರ ಕ್ರಿಸ್ಟಲ್ ಕ್ಲಿಯರ್ನೂ ಇಲ್ಲ, ಪೂರ ಗಲೀಜನೇ ಇಲ್ಲ, ಮೀಡಿಯಮ್ ಇದೆ, ಬಟ್ ಚೆನ್ನಾಗಿದೆ ನೀರು ಇಲ್ಲಿ. ಇವಾಗ ತಾನೇ ಜಸ್ಟ್ ರೀಚ್ ಆಗಿದ್ದೀವಿ ಎಲಿಫೆಂಟಾ ಐಸ್ಲ್ಯಾಂಡ್ಗೆ. ಇವಾಗ ಇಲ್ಲಿ ಹಿಂದ್ಗಡೆ ನೀವು ನೋಡ್ಕೋಬೋದು. ಅಲ್ಲಿಂದ ನೀವು ಒಂದು 50 ನಿಮಿಷ ರೈಡ್ ಆಗುತ್ತೆ ಆ ಕ್ರೂಸ್ ರೈಡ್ನಲ್ಲಿ. ಬಂದ್ಮೇಲೆ ನಿಮ್ಗೆ ಏನೋ ಹಸುವಾಗಿತ್ತಂದರೆ ತಿನ್ನಲಿಕ್ಕೆ, ಕುಡಿಲಿಕ್ಕೆ ಜ್ಯೂಸ್ ಸೆಂಟ್ರ್ ಇದೆ, ಮತ್ತು ತಿನ್ನಲಿಕ್ಕೆ ಫ್ರೂಟ್ ಸೆಂಟ್ರ್ ಇದೆ. ಮಿಕ್ಸ್ ಫ್ರೂಟು ಅವೆಲ್ಲ ಸಿಗುತ್ತೆ. ಮತ್ತು ಶಾಪಿಂಗ್ ಕೂಡ ಮಾಡಬಹುದು ನೀವು, ಶಾಪಿಂಗ್ ಮಾಡೋಕ್ಕೆ ದುಡ್ಡಿತ್ತಂದರೆ. ಇವಾಗ ಇಲ್ಲಿಂದ ನಾವು ಸ್ವಲ್ಪ ಮುಂದ್ಗಡೆ ಹೋದರೆ ನಮಗೆ ಎಲಿಫೆಂಟಾ ಕೇವ್ಸ್ ಸಿಗುತ್ತೆ. ಅಲ್ಲಿ ಹೋಗೋಕ್ಕೆ 2 ಆಪ್ಷನ್ ಇದೆ. ಒಂದು ಮಿನಿ ಟ್ರೈನ್ ಇದೆ, ಮತ್ತು ಇನ್ನೊಂದು ಬಂದ್ಬಿಟ್ಟು ನಾವು ನಡ್ಕೊತ ಹೋಗ್ಬೋದು. ಇವಾಗ ಮಿನಿ ಟ್ರೈನ್ನ ಹೋಗೋಣ ಅಂತ, ಯಾವ ಥರ ಇದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ, ಮತ್ತು ನಿಮಗೆ ಕೂಡ ತೋರಿಸ್ತೀನಿ ಅಂತ. ಇವಾಗ ತಾನೇ ಹೋಗಿದೆ ಆ ಮಿನಿ ಟ್ರೈನು. ಇವಾಗ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಈ ಟಿಕೆಟ್ ಕೌಂಟ್ರಲ್ಲಿ ನಾವು ಟಿಕೆಟ್ ತೊಗೊಂಡು ಹೋಗೋಣ ಅಂತ ಆ ಮಿನಿ ಟ್ರೈನ್ನಲ್ಲಿ ಎಲಿಫೆಂಟಾ ಕೇವ್ಸ್ಗೆ. ಬನ್ನಿ.
ಇವಾಗ ನನ್ನಿಂದ ನೀವು ನೋಡ್ಬೋದು ಮಿನಿ ಟ್ರೈನ್ ಅಂದರೆ ಟಾಯ್ ಟ್ರೈನ್. ಇವಾಗ ಒಬ್ಬರಿಗೆ ಬಂದ್ಬಿಟ್ಟು 18 ರೂಪಾಯಿ ಆಗುತ್ತೆ ಹೋಲಕ್ಕೆ ಮತ್ತೆ ಬರ್ಲಕ್ಕೆ, ಹೋಗಿ ಮತ್ತೆ ಕರ್ಕೊಂಡು ಬರ್ತಾರೆ. ಪರ್ ಪರ್ಸನ್ಗೆ 18 ರೂಪಾಯಿ ಆಗುತ್ತೆ. ಇವಾಗ ನಾವು ಇಬ್ಬರು ಬಂದಿದ್ದೀವಿ, 36 ರೂಪಾಯಿ ಕೊಟ್ಟು ಹೋಗ್ತಾ ಇದೀವಿ ಆ ಎಲಿಫೆಂಟಾ ಕೇವ್ಸ್ಗೆ. ಇವಾಗ ಆಲ್ರೆಡಿ ಈ ಟ್ರೈನ್ ಫುಲ್ ಆಗಿದೆ. ಇವಾಗ ನೆಕ್ಸ್ಟ್ ಇನ್ನೊಂದ್ಸಲ ಬರುತ್ತೆ ಅಲ್ವಾ, ಇನ್ನೊಂದ್ಸಲ ಹೋಗೋಣ ಅಂತ. ಇವಾಗ ಅಲ್ಲಿವರೆಗೂ ವೇಟ್ ಮಾಡೋಣ ಅಂತ. ವೇಟ್ ಮಾಡಿದ್ಮೇಲೆ ಇನ್ನೊಂದ್ಸಲ ಬರುತ್ತೆ, ಆವಾಗ ನಾವು ಈ ಜರ್ನಿನ ಶುರು ಮಾಡೋಣ ಅಂತ. ಇವಾಗ ತಾನೇ ಟಾಯ್ ಟ್ರೈನ್ ಬಂದಿದೆ, ಇವಾಗ ಹತ್ಕೊಂಡಿದೀವಿ. ಇನ್ನು ಸ್ವಲ್ಪ ಹೊತ್ತಿನಾಗ ಬಿಡ್ತಾರೆ, ಹೋಗೋಣ ಅಂತ. ಯಾವ ತರ ಜರ್ನಿ ಆಗುತ್ತೆ ಅಂತ ತೋರಿಸ್ತೀನಿ ಅಂತ. ಇಲ್ಲೇ ಇದೆ ಗುರು, ಭಾಳ ದೂರ ಏನಿಲ್ಲ, ಇಲ್ಲಿ ಸ್ವಲ್ಪ ಆಗತ್ತೆ. ನಡ್ಕೊಂಡೇ ಹೋಗೋದಂತ ಅನ್ಕೊಂಡು ಇವಾಗ ಇದೊಂದು ಟ್ರೈ ಮಾಡೇ ಬಿಡೋಣ ಅಂತ ಅನ್ಕೊಂಡು ಇದ್ರಲ್ಲಿ ಹೋಗ್ತಾ ಇದೀವಿ. ನಡ್ಕೊಂಡು ಕೂಡ ಹೋಗ್ಬೋದು, ಬಟ್ ನಾವು ನಡ್ಕೊಂಡು ಹೋಗ್ತಾ ಇಲ್ಲ. ನೋಡೋಣ ಯಾವ ತರ ಆಗತ್ತೆ ಅಂತ, ನೀವೇ ನೋಡಿ ಎಂಜಾಯ್ ಮಾಡಿ. ಇವಾಗ ತಾನೇ ಆ ಟಾಯ್ ಟ್ರೈನು ಇಲ್ಲಿ ಬಂದು ಬಿಟ್ಟೈತೆ ನಮಗೆ. ಇವಾಗ ಇಲ್ಲಿ ಶಾಪಿಂಗ್ ಇದೆ, ನೋಡ್ಕೊಳ್ಳಿ ಇಲ್ಲಿ ಯಾವ ಥರ ಇದೆ ಅಂತ. ನೀವು ಬೇಕಾದರೆ ಶಾಪಿಂಗ್ ಕೂಡ ಮಾಡ್ಕೋಬೋದು. ಶಾಪ್ಗಳಿವೆ ಮತ್ತು ತಿನ್ನಲಿಕ್ಕೆ ಶಾಪ್ಗಳಿವೆ. ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹಿಂದ್ಗಡೆ. ನಾನು ಏನಾದರೂ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋದಂದರೆ ನನ್ನ ಬಜೆಟ್ ಎಲ್ಲ ಖಾಲಿ ಹೋಗುತ್ತೆ ಗುರು. ನಾನು ಆಲ್ರೆಡಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬಜೆಟ್ನಲ್ಲಿ ಬಂದಿರ್ತೀನಿ. ಇಲ್ಲೇನಾದರೂ ನಾನು ಶಾಪಿಂಗ್ ಮಾಡೋಕ್ಕೆ ನಿಂತಂದರೆ ಆ ಬಜೆಟ್ ಇರೋದಿಲ್ಲ, ಮತ್ತು ಊರಿಗೆ ಹೋಗೋಕ್ಕಾಗೋದಿಲ್ಲ. ಇವಾಗ ಹೋಗೋಣ ಅಂತ, ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ ಅಂತ. ಅಲ್ಲಿಂದ ನಡ್ಕೊಂಡ್ಬಂದು ಸುಸ್ತಾಯಿತು. ಇವಾಗ ಇನ್ನೂ ತುಂಬ ನಡೆಯೋದಿದೆ, ಅದ್ರ ಸಲುವಾಗಿ ಇವಾಗ ಹಸುವಾಗಿದೆ ಅಂತ ಅಂದ್ಕೊಂಡು ಇವಾಗ ಮೆಕ್ಕೆಜೋಳ ತಿಂತಾ ಇದೀವಿ ಗುರು. ಇವಾಗ ತುಂಬ ಹಸುವಾಗಿದೆ, ಅದ್ರ ಸಲುವಾಗಿ ಮೆಕ್ಕೆಜೋಳ ತಿಂತಾ ಇದ್ದೀನಿ. ಸುಟ್ಟು ಕೊಟ್ಟಿದ್ದಾರೆ, ತುಂಬ ಟೇಸ್ಟ್ ಇದೆ. ನನಗೆ ಆ್ಯಕ್ಚುಲಿ ಮೆಕ್ಕೆಜೋಳ ಅಂದರೆ ತುಂಬ ಇಷ್ಟ, ಅದ್ರ ಸಲುವಾಗಿ ಖಂಡಿತು ಇವಾಗ ತಿಂತಾ ಇದ್ದೀನಿ. ಟೇಸ್ಟ್ ಮಾಡ್ತೀನಿ, ಹೇಳ್ತೀನಿ ಯಾವ ಥರ ಇದೆ ಅಂತ. ಮಸ್ತಿದೆ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಸ್ಕೊಂಡಿದ್ದೀನಿ, ಯಾಕಂದರೆ ಇವಾಗ ಕೈ ಆಡ್ಸೋದ್ನಾಗೆ ಹೋಗಿಬಿಡುತ್ತೆ ಅದು ಉಪ್ಪು ಟೇಸ್ಟು. ಉಪ್ಪಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಉಪ್ಪಿ ಸರ್ ಹೇಳಿಲ್ವಾ, ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅಂತ. ಉಪ್ಪಿರ್ಲಿಕ್ಕಂದ್ರೆ ಅಡುಗೆನೇ ಆಗೋದಿಲ್ಲ. ಫೈನಲಿ ವೆಲ್ಕಮ್ ಟು ಎಲಿಫೆಂಟಾ ಕೇವ್ಸ್. ಒಂದು ನಿಮಿಷ ನನ್ನ ಶರ್ಟ್ ನೋಡ್ರಿ, ಇವಾಗ ಎಷ್ಟು ಬಿಸಿಲಿದೆ ಅಂದರೆ ಅಪ್ಪ ದೇವ್ರೆ, ತಿರುಗಾಡೋಕ್ಕಾಗ್ತಾ ಇಲ್ಲ ಗುರು, ಅಷ್ಟು ಬಿಸಿಲಿದೆ. ನನ್ನ ಶರ್ಟ್ ಎಂಬ ತೊಯ್ದು ಹೋಗಿದೆ. ನಾನು ಬೆವರಲ್ಲಿ ಸ್ನಾನ ಮಾಡಿದ್ದೀನಿ ಗುರು, ಅಷ್ಟು ಬೆವರು ಬಿಟ್ಟಿದೆ ಇವತ್ತು. ಲೈಫ್ನಲ್ಲಿ ಇಷ್ಟು ಬೆವರು ಯಾವತ್ತೂ ಬಿಟ್ಟೇ ಇರಲಿಲ್ಲ, ಯಾಕಂದರೆ ನಾವು ಯಾವಾಗಲೂ ತಿರುಗಾಡೇ ಇಲ್ಲ ಇಷ್ಟು ಇಂಥ ಬಿಸಿಲಿನಲ್ಲಿ. ಬೇಡ ಗುರು, ಎಷ್ಟು ಬಿಸಿಲಿದೆ ಗುರು, ಸಾಕಾಗೋಗಿದೆ ನನಗಂತೂ. ಈ ಕೋತಿಗಳು ನೋಡಿ ಕೂಡ ನಗು ಬರ್ತಾಯಿದೆ, ಮತ್ತು ನಾನು ಬೆವರು ಬಿಟ್ಟಿದ್ದು ಕೂಡ ನೋಡಿ ನಗು ಬರ್ತಾಯಿದೆ. ನಗ್ಲ ಹಳ್ಳ ಒಂದು ಅರ್ಥ ಆಗ್ತಾಯಿಲ್ಲ. ಇವಾಗ ಎಲಿಫೆಂಟಾ ಕೇವ್ಸ್ಗೆ ಬಂದಿದ್ವಿ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬನ್ನಿ ಮೊದಲು. ಇವಾಗ ಅದಕ್ಕಿಂತ ಮೊದಲು ನಿಮಗೆ ಕೋತಿಗಳನ್ನ ತೋರಿಸ್ತೀನಿ, ಯಾವ ಥರ ಮಾಡ್ತಾಯಿದೆ ಅಂತ ನೀವೇ ನೋಡಿ. ಯಾವ ಥರ ಮಾಡ್ತಾಯಿದೆ ನೋಡಿ, ಅವ್ರು ನೋಡಿ, ಮತ್ತು ಇವ್ರು ನೋಡ್ರಿ. ಓಯ್, ಏನು ಮಾಡಕತ್ತೀರಪ್ಪ? ಓಯ್, ನಿಮ್ಮ ಸರಂ ನಮಗೆ ಅಲ್ಲಲ್ಲ ಗುರು, ನಿಮ್ಮದೇ ಆರಾಮ ಜೀವನ, ನಿಮ್ಮದೇ ಜೀವನ ಇದ್ದರೆ ಹಿಂಗಿರಬೇಕು. ಹಾಂ, ಇವಾಗ ನಾವು ಎಂಟರ್ ಆಗ್ತಾಯಿದ್ದೀವಿ ಎಲಿಫೆಂಟಾ ಕೇವ್ಸ್ ಒಳಗಡೆ. ಆ್ಯಕ್ಚುಲಿ ನಂದು ಇದು ಟ್ರಿಪ್ಪು ಸಡನ್ ಆಗಿ ಪ್ಲ್ಯಾನ್ ಆಯಿತು. ಇವಾಗ ಇದ್ರ ಬಗ್ಗೆ ಹಿಸ್ಟ್ರಿ ಹೇಳೋಕ್ಕೆ ಆಗೋದಿಲ್ಲ, ಬಟ್ ನಿಮಗೆ ವಾಯ್ಸ್ ಓವರ್ ಕೊಟ್ಟು ಇದ್ರ ಹಿಸ್ಟ್ರಿ ಬಗ್ಗೆ ಹೇಳ್ತೀನಂತ. ಹಿಸ್ಟ್ರಿ ಹೇಳೋಂಗಿಲ್ಲ ಅಂತಲ್ಲ, ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತೀನಿ ನನ್ನ ವೀಡಿಯೋದಲ್ಲಿ. ಮತ್ತು ಇವಾಗ ಹಿಂದ್ಗಡೆ ತಿರುಗ್ತೀನಿ ನೋಡಿ ಯಾವ ಥರ ಇದೆ ಅಂತ ಕೇವ್ಸು. ತುಂಬ ಕತ್ಲು ಆವರಿಸಿದೆ, ನೋಡ್ಕೊಳ್ಳಿ. ಜನ ಅಂತರೂ ಜನ ಸಾಗರ ಆಗಿದೆ. ಅಲ್ಲಿಂದ ನಡ್ಕೊಂಡು ಬಂದಿದ್ದೀವಿ. ಇವಾಗ ಇಲ್ಲಿ ಎಂಟರ್ ಆಗಬೇಕಂದ್ರೆ 35 ರೂಪಾಯಿ ಚಾರ್ಜ್ ಮಾಡ್ತಾರೆ, ಮತ್ತು ಟ್ರೈನ್ಗೆ ಬರ್ಬೇಕಂದ್ರೆ 18 ರೂಪಾಯಿ ಚಾರ್ಜ್ ಮಾಡ್ತಾರೆ. ಟ್ರೈನ್ನಿಂದ ಒಳಗೆ ಬರೋದನಿಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ, ಮತ್ತು ಬೋಟ್ಗೆ 290 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಷ್ಟು ರೊಕ್ಕ ತಿಂತಾರೆ ಗುರು ಇವರು. ಅದ್ರ ಸಲುವಾಗಿ ಟೂರಿಸ್ಟ್ ಬರ್ತಾ ಇರ್ತಾರೆ. ಎಷ್ಟು ಗಳಿಸಿರ್ಬೋದು ಈ ಪ್ಲೇಸು, ನೋಡ್ಕೊಳ್ಳಿ. ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಎಲ್ಲರ ಸಂಗಡ ನಾವು ಕೊಟ್ಕೊಂಡು ದುಡ್ಡನ್ನ ಇವಾಗ ಒಳಗಡೆ ಆ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬನ್ನಿ.
ಗುರು, ಇವಾಗ ನೀವೇನ್ ನೋಡ್ತಾ ಇದ್ರಲ್ಲ, ಇದನ್ನು ಎಲಿಫೆಂಟಾ ಕೇವ್ಸ್ ಅಂತ ಕರೀತಾರೆ. ಈ ಎಲಿಫೆಂಟಾ ಕೇವ್ಸ್ ಬಂದ್ಬಿಟ್ಟು ಎಲಿಫೆಂಟಾ ಐಸ್ಲ್ಯಾಂಡ್ ನಲ್ಲಿ ಇದೆ. ಈ ಎಲಿಫೆಂಟಾ ಐಸ್ಲ್ಯಾಂಡ್ ಬಂದ್ಬಿಟ್ಟು ಮೊದಲು ಮರಾಠಿಯಲ್ಲಿ ಗೌರವಪುರಿ ಅಂತ ಕರಿತಾ ಇದ್ರು. ಆಮೇಲೆ ಪೋರ್ಚುಗೀಸರು ಬಂದ್ರು, ಈ ಹೆಸರನ್ನು ಎಲಿಫೆಂಟಾ ಎಂದು ಬದಲಾಯಿಸಿದ್ರು. 1987ರಲ್ಲಿ ಎಲಿಫೆಂಟಾ ಗುಹೆಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಲಾಯಿತು. ಎಲಿಫೆಂಟಾ ಗುಹೆಗಳಲ್ಲಿ ಹೆಚ್ಚಿನ ಶಿಲಾಮೂರ್ತಿಗಳನ್ನು ಪೋರ್ಚುಗೀಸರು ವಿರೂಪಗೊಳಿಸಿದರು. 17ನೇ ಶತಮಾನದಲ್ಲಿ ಈ ಶಿಲಾಮೂರ್ತಿಗಳನ್ನು ಪೋರ್ಚುಗೀಸರು ತಮ್ಮ ಗುರಿ ಸಾಧನೆ ಕಲಿಯುವ ಸಲುವಾಗಿ ಈ ಮೂರ್ತಿಗಳನ್ನು ಗುರಿಯಾಗಿ ಬಳಸುತ್ತಿದ್ದರು. ಹಾಗೆ ಸ್ವಲ್ಪ ಈ ಮೂರ್ತಿ ನೋಡಿ, ಈ ಮೂರ್ತಿ ಬಂದ್ಬಿಟ್ಟು ಬ್ರಹ್ಮ, ವಿಷ್ಣು, ಮಹೇಶ್ವರನ ರೂಪ ಹೊಂದುತ್ತದೆ. ಗುರು, ಇವಾಗ ತಾನೇ ನಿಮ್ಗೆ ತ್ರಿಮೂರ್ತಿ ತೋರಿಸಿದ್ನಲ್ಲ, ಆ ತ್ರಿಮೂರ್ತಿ ಬಂದ್ಬಿಟ್ಟು ರಾಷ್ಟ್ರಕೂಟರ ರಾಜ ಲಾಂಛನವು ಕೂಡ ಆಗಿತ್ತು. ಗುರು, ಇವಾಗ 120 ಮೆಟ್ಲು ಹತ್ಕೊಂಡು ಮತ್ತೆ 120 ಮೆಟ್ಲು ಇಳ್ಕೊಂಡು ಇವಾಗ ಫೈನಲಿ ಮತ್ತೆ ನಮ್ಮ ಬೋಟ್ ಎಲ್ಲಿ ಕರ್ಕೊಂಡ್ ಬಂದಿತ್ತಲ್ವ ಅಲ್ಲೇ ಬಂದು ನಿಂತಿದ್ದೀನಿ. ಇವಾಗ ಮತ್ತೆ ವಾಪಸ್ ಎಲ್ಲಿಗೆ, ಗೇಟ್ ವೇ ಆಫ್ ಇಂಡಿಯಾಗೆ ಹೋಗ್ಬೇಕು. ಮತ್ತೆ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ನೀವೇನಾದ್ರೂ ಸ್ವಲ್ಪ ಆದ್ರೂ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋನ ಖಂಡಿತ ಲೈಕ್ ಮಾಡ್ರಿ. ಎಷ್ಟು ಕಷ್ಟಪಟ್ಟು ನಿಮಗೆ ತೋರಿಸಿದ್ದೀನಿ, ಸ್ವಲ್ಪ ಆದ್ರೂ ಲೈಕ್ ಮಾಡ್ರಿ. ಮತ್ತೆ ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ. ಮತ್ತೆ ಇನ್ನೂ ಒಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ, ಮುಂಬೈ ಸೀರೀಸ್ ಬರ್ತಾ ಇರುತ್ತೆ. ಅದರ ಸಲುವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಲ್ಲಿವರೆಗೆ ನೋಡಿದಕ್ಕೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್ ಫ್ರಮ್ ಎಲಿಫೆಂಟಾ ಐಸ್ಲ್ಯಾಂಡ್. ಧನ್ಯವಾದಗಳು.